ಅಂದ್ರೆ ಕಥೆನೂ ಅಷ್ಟೇ ಎಮೋಷನಲ್ ಆಗಿದೆ, ಸಿನಿಮಾ ಕನೆಕ್ಟ್ ಆಗುತ್ತೆ. ಅದ್ರ ಜೊತೆ ಪರ್ಸನಲಿ ಅವ್ರ ಜೊತೆ ನೋಡಿದ್ದೀನಿ ನಾನು. ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಥವಾ ಅವರ ಇಂಡಸ್ಟ್ರಿಯಲ್ಲಿ ಅವ್ರ ಸ್ಟ್ರಗಲ್ಸ್ನೆಲ್ಲ ನನ್ನ ಜೊತೆ ಎಲ್ಲ ಇಷ್ಟು ಒಳ್ಳೆ ಸಿನಿಮಾ ಇಷ್ಟು ಒಳ್ಳೆ ಔಟ್ಪುಟ್ ಬಂದಾಗ ನಿಮ್ಗೆ ಹೇಗೆ ಅನ್ಸ್ತು? ನೋಡಿದಾಗ ಪ್ರತಿಯೊಬ್ಬರಿಗೂ ಹಾಗೆ ಅನ್ಸುತ್ತೆ, ಗಂಡ ಹೀಗೆ ಇರ್ಬೇಕು, ಹೀಗೆ ಇರ್ಬೇಕು. ಪ್ರತಿಯೊಬ್ರು ಅವ್ರವ್ರ ಲೈಫ್ಗೆ ಕನೆಕ್ಟ್ ಆಗ್ತಾರೆ. ವಾರ್ಷಿಕಾ ನೋಡಿದಾಗ ಅವ್ರ ಮಕ್ಕಳ ನೆನಪು ಮಾಡ್ತಾರೆ. ಸತ್ಯಣ್ಣ ಅವರು ಮತ್ತೆ ಭಾಗ್ಯ ಪಾತ್ರ ಮಾಡಿರ್ತಾರೆ, ಅವರಿಬ್ಬರನ್ನ ನೋಡಿದಾಗ ಪ್ರತಿಯೊಬ್ಬರು ಎಲ್ಲ ಏಜ್ ಅವರು ಕನೆಕ್ಟ್ ಮಾಡ್ತಾರೆ, ಮಕ್ಕಳಿಂದ ದೊಡ್ಡವ್ರವರೆಗೂ ಕನೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಸಿನಿಮಾ ಯಾವುದೋ ಒಂದು ಕ್ಯಾಟಗರಿಗಲ್ಲ, ಎಲ್ಲರೂ ಕುಟುಂಬ ಸಮೇತ ಚೇತನ್ ಕೇಶವ್ ಅವ್ರನ್ನ ನೋಡ್ತಾ ಇದ್ದೀರಾ, ಅವ್ರು ಮೊದಲನೇ ಡೈರೆಕ್ಷನ್ ಇತ್ತು, ಅದ್ರ ಬಗ್ಗೆ ಅಲ್ಲಿ ಫಸ್ಟ್ ಸಿನಿಮಾಗೆ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಾರಲ್ವಾ, ಮುಂದೆ ಇನ್ನೆಂತೆಲ್ಲ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ಇಟ್ ಈಸ್ ಮೇಕಿಂಗ್ ಆಗಿರ್ಬೋದು, ಅದಾದ್ಮೇಲೆ ಎಡಿಟ್ ಮಾಡ್ತಿರೋ ರೀತಿ, ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಶೈಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈ ಸಿನಿಮಾದಲ್ಲಿ ಯಾರು ಬೇರೆ ಹೀರೋಯಿನ್ಸ್ ಒಪ್ಕೊಂಡಿಲ್ಲ ಅಂತ ನಮ್ಮ ಸೆಲ್ಫಿ ಪಟೇಲ್ ಅವ್ರನ್ನ ಹಾಕೊಂಡಿದ್ದಾರೆ, ನಮ್ಮ ಹರಿಪ್ರಿಯಾ ಅವರ ಮಾಡ್ಬೋದಿತ್ತಲ್ಲ. ಆ ಟೈಮಲ್ಲಿ ನಾವು ಬ್ರೇಕಲ್ಲಿ ಇದ್ದೀವಿ, ಎಲ್ಲರೂ ಎಂಗೇಜ್ಮೆಂಟ್. ಸೊ ಬ್ರೇಕಲ್ಲಿ ಇದ್ದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಿಲ್ಲ. ಬಟ್ ಆ ಕಥೆಗೆ ಅವರೇ ಸುಂದರವಾಗಿ ಕಾಣಿಸ್ತಾರೆ. ಅಂಡ್ ಆಲ್ಸೋ ಅದನ್ನ ನೀವು ಹೇಳಿದ್ರಿ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ ಪಾತ್ರ ಏನು, ಅದು ವೆಯ್ಟೇಜ್ ಏನು ಅಂತ. ಅಂಡ್ ಆಲ್ಸೋ ಅದಕ್ಕಿರುವಂತ ಕೆಲವು ಪರಿಸ್ಥಿತಿಗಳಿಗೆ ಎಷ್ಟೋ ಜನ ಹುಡುಗಿಯರು ಆ ರೋಲ್ ಮಾಡೋದಕ್ಕೆ ಗೊತ್ತಿಲ್ಲ. ನಾನು ಈ ತರ ಪಾತ್ರ ಮಾಡ್ಬೇಕಾ, ಇಲ್ಲ ಜನ ನನ್ನ ನಾಳೆ ಹೇಗೆ ನೋಡ್ತಾರೋ ಅಂತ ಆ ಒಂದು ಮೈಂಡ್ಸೆಟ್ ಅಲ್ಲಿ ಕೆಲವರು ಎಲ್ಲ ಅಂದ್ರು. ಬಟ್ ಇದ್ರು ಈ ಸಿನಿಮಾ ಮಾಡಿದ್ದಾರೆ, ತುಂಬಾ ಒಳ್ಳೆ ಪಾತ್ರ ಅದು. ನನಗೆ ಸ್ಪೆಷಲಿ ತುಂಬಾ ಹ್ಯಾಪಿ. ಮತ್ತೆ ಓಲ್ಡ್ ಟೀಮ್ ವೆರಿ ಹ್ಯಾಪಿ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.